ನಾನು ಈ ಭಾಗಕ್ಕೆ ಇನ್ನು 3 ದಿನಗಳ ಒಳಗೆ ಸರ್ವೆ ಕಾರ್ಯ ನಡೆಸಿ ನೀರನ್ನ ಹರಿಸುತ್ತೇನೆ ಎಂದು ಶಾಸಕ ಟಿಬಿ ಜಯಚಂದ್ರ ಭರವಸೆ ನೀಡಿದ್ರು. ಆಗ್ನೇಯ ಭಾಗ ಶಿರಾ ರೈತರು ಕುಡಿಯುವ ನೀರಿಗಾಗಿ ಸಹಕಾರ ಸಭೆ ನಡೆಸಿ ಶಾಸಕ ಟಿಬಿ ಜಯಚಂದ್ರ ಅವರಿಗೆ ನೀರಿನ ಸಮಸ್ಯೆ ನೀಗಿಸುವಂತೆ ಮನವಿ ಮಾಡಿದ್ರು. ರೈತರ ಮನವಿ ಆಲಿಸಿ ಮಾತನಾಡಿದ ಅವರು, ನನ್ನ ಕೈಯಲ್ಲಾಗದ ಕೆಲಸಗಳಾವೂ ಇಲ್ಲ. ಈ ಭಾಗಕ್ಕೆ ನೀರು ತರಬೇಕೆಂದರೆ ನನ್ನ ಪರಿಶ್ರಮ ತುಂಬಾ ಇದೆ. ಇಷ್ಟೊಂದು ಶಕ್ತನಾಗಿರುವ ನನಗೆ ನಿಮ್ಮ ಭಾಗಕ್ಕೆ ಅಂದರೆ ಆಗ್ನೇಯ ಭಾಗಕ್ಕೆ ನೀರು ಕೊಡಲು ಅಸಾಧ್ಯವೇ ಇಲ್ಲ ಎಂದು ಘಂಟಾಘೋಷವಾಗಿ ಹೇಳಿಕೆ ನೀಡಿ, ನಾನು ಈ ಭಾಗಕ್ಕೆ ಇನ್ನು 3 ದಿನಗಳ ಒಳಗೆ ಸರ್ವೆ ಕಾರ್ಯ ನಡೆಸಿ ಹಾಲ್ದೂರ್ ಡೇರಿ ಕೆರೆ ಭಾಗಕ್ಕೆ ನೀರನ್ನ ಬಿಟ್ಟು ಅಲ್ಲಿಂದ ಬ್ರಹ್ಮಸುಂದರ ಮಾರ್ಗವಾಗಿ ತರೂರು, ತಳಗುಂದ, ಕಾಳಾಪುರ ಕೆರೆಗೂ ಸಹ ನೀರನ್ನ ಹರಿಸುತ್ತೇನೆ ಎಂದರು. ಇನ್ನು ಶಾಸಕರ ಮಾತನ್ನ ಕೇಳಿದ ರೈತರು ನುಡಿದಂತೆ ನಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಸಾಮಾಜಿಕ ಹಾಗೂ ರೈತ ಹೋರಾಟಗಾರರುಗಳಾದ LIC ರಮೇಶ್, ತರೂರು ದಾಳಪ್ಪ, ಮಂಜುನಾಥ್, ಪ್ರಧಾನ್, ನಾಗರಾಜ್, ಸಿರದಾಡು ನಂದೀಶ್, ಮಲ್ಲಿಕಾರ್ಜುನಯ್ಯ, ಮುಖಂಡರುಗಳಾದ ಮನು ಪಾಟೀಲ್, ಎಂ ಪಾರ್ವತಯ್ಯ, ನವೀನ್ ಸೇರಿದಂತೆ ನೂರಾರು ಜನ ರೈತ ಬಾಂಧವರು ಭಾಗಿಯಾಗಿ ಶಿರಾ ತಾಲೂಕಿನ ಆಗ್ನೇಯ ಭಾಗದ ನೀರಿನ ಬವಣೆಯನ್ನ ನೀಗಿಸುವಂತೆ ಮನವಿ ಸಲ್ಲಿಸಿದ್ರು. ಜನಗಳು ಅರ್ಥ ಆಯ್ತು ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲರೂ ಮೈಕಲ್ ಮಾತಾಡಲ್ಲ, ಅಭಿಪ್ರಾಯ ಹೇಳಲ್ಲ. ಎಲ್ಲರೂ 30 ಸೇರಿ ಅದು ಗೊತ್ತು ಹೋಗ್ಬಿಡ್ಬೇಕು, ಗುರಿ ಮುಟ್ಬೇಕು. ಪಂಚಾಯತಿ ಆಗಿದೆ, ಎಲ್ಲ ತಾಲೂಕು ಗ್ರಾಮ ಪಂಚಾಯತಿ, ಎಲ್ಲ ಗ್ರಾಮ ಪಂಚಾಯತಿ ಪ್ರತಿಯೊಬ್ಬರು ರೈತರು ಮನೆಗೊಬ್ಬೊಬ್ರು ಬಂದು ಈ ಹೋರಾಟಕ್ಕೆ ಸಹಕಾರ ಮಾಡಿದ್ರೆ ಈ ಕೆಲಸ ಸುಗಮವಾಗುತ್ತೆ. ದಯಮಾಡಿ ಎಲ್ಲರೂ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು ಅಂತ ಈ ಮುಖಾಂತರ ಕೇಳ್ಕೊಂತೀವಿ.